ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ತುಂಬ ದಿನ ಆದಮೇಲೆ, ತುಂಬ ದಿನ ಅಲ್ಲ ತಿಂಗಳುಗಳೇ ಆದಮೇಲೆ ಒಂದು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ನಾವು ಊರಿಗೆ ಹೋಗಿದ್ವಿ. ಸೊ ಅಮ್ಮ ಮನೆಯಲ್ಲಿ ಊರ ಹಬ್ಬ ಇತ್ತು. ಸೊ ಹಬ್ಬನ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ನಾವು ಹಾಗೆಯೇ ಬಿದ್ದನಗೆರೆ ಪುಣ್ಯಕ್ಷೇತ್ರ, ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಕುಣಿಗಲ್ ಹತ್ರ ಬರೋ ಅಂಥದ್ದು. ಕುಣಿಗಲಿಂದ ಜಸ್ಟ್ ಒಂದು 3 to 4 ಕಿಲೋಮೀಟರಲ್ಲಿದೆ ಇದು. ಸೊ ಅಲ್ಲಿಂದ ನಮ್ಮ ಅಣ್ಣನ ಮಕ್ಕಳು ಕೂಡ ಬಂದಿದ್ದರು, ಸೊ ರಜಕ್ಕೆ ಅಂತ ಹೇಳಿ. ಹಾಗೆ ನಮ್ಮ ಹುಡುಗರು, ನಮ್ಮ ಅಣ್ಣನ ಮಕ್ಕಳು, ನಾನು, ನಮ್ಮ ಹಸ್ಬೆಂಡ್ ಎಲ್ಲ ಒಂದ್ಸಲ ಇಲ್ಲಿ ನೋಡ್ಕೊಂಡು ಹೋಗೋಣ ಬಂದಿದ್ವಿ ಆಲ್ರೆಡಿ ಸಲ. ಸೊ ಇನ್ನೊಂದ್ಸಲ ಮಕ್ಳಿಗೆಲ್ಲ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆರಾಮಾಗಿ ಹಾಫ್ ಡೇನ ಸ್ಪೆಂಡ್ ಮಾಡ್ಬೋದು. ಸೊ ಅವತ್ತು ಸ್ವಲ್ಪ ಫ್ರೀಯಾಗಿದ್ದರಿಂದ ನಮಗೆ ಧನಂಜಯ ಗುರೂಜಿಗಳು ಕೂಡ ಸಿಕ್ಕಿದ್ರು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಿಜವಾಗ್ಲೂ ಅವ್ರನ್ನ ಹೇಗೆ ಮಾತಾಡ್ಸೋದು ಅಂತ ಅಂದ್ಕೊಂಡು ಮುಜುಗರ ಪಟ್ಕೊತಾ ಇದ್ವಿ. ಬಟ್ ಅವರೇನೆ ಕರೆದು ನಿಲ್ಲಿಸಿ ಮಾತಾಡಿಸಿ, ಸೊ ಅಲ್ಲಿ ಎಳ್ಬತ್ತಿ ಎಲ್ಲ ಹಚ್ಚೋದು ಹೇಗೆ ಶಂದೇವ್ರಿಗೆ ಅಂತ ಎಲ್ಲ ಅವರೇ ತೋರಿಸಿದ್ರು. ನಮಗೆ ತುಂಬ ಖುಷಿ ಆಯಿತು. ಫೋಟೋ ಕೂಡ ಅವರೇನೆ ತಗೊಳ್ಳಿ ಪರವಾಗಿಲ್ಲ ಬನ್ನಿ ಅಂತ ಹೇಳಿದ್ರು. ತುಂಬ ಡೌನ್ ಟು ಅರ್ತ್ ಪರ್ಸನ್ ಅಂತಲೇ ಹೇಳ್ಬೋದು. ಪೂಜೆನ ಹೀಗೆ ಮಾಡಬೇಕು, ದೀಪನ ಹೀಗೆ ಬೆಳಗಬೇಕು, ಹೀಗೆ ಕೇಳ್ಕೊಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ರು ನಮಗೆ. ಸೊ ಖುಷಿ ಆಯಿತು. ಅವರನ್ನು ಮೀಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವಿಲ್ಲಿ ಬಂದು ಸ್ಟ್ಯಾಚ್ಯೂ ಹತ್ರ ಬಂದ್ವಿ. ಸೊ ಇದು 161 ಅಡಿ ಇದೆ ಈ ವಿಗ್ರಹ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ಒಳಗಡೆ ನಾವು ದೇವ್ರನ್ನ ದರ್ಶನ ಮಾಡಿಕೊಂಡು ಅಲ್ಲಿ ಜಸ್ಟ್ 10 ರೂಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ. ಸೊ ಇಲ್ಲಿಂದ ತೊಗೊಂಡು ನಾವು ಮೇಲೆ ಹೋಗ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಪಾದದ ಹತ್ರನೇ ನಾವು ಹೋಗಿ ನಿಂತ್ಕೊಂಡ್ಬಿಡ್ತೀವಿ ಜಸ್ಟ್ 10 ರೂಪೀಸ್ಗೆ. ಬೇರೆ ಕಡೆ ಎಲ್ಲ ಆಗಿದ್ರೆ ಎಷ್ಟೊಂದು ಇದು ಈ ಥರ ಎಲ್ಲ ನೋಡಬೇಕು ಅಂದರೆ ನಾವು ಎಷ್ಟೊಂದೆಲ್ಲ ಟಿಕೆಟ್ನ ಕೊಟ್ಟು ಬೈ ಮಾಡಬೇಕಾಗುತ್ತೆ. ಬಟ್ ತುಂಬ ಚೆನ್ನಾಗಿತ್ತು. ಮೇಲೆಯಿಂದ ನಮ್ಮ ಕೆಳಗಡೆ ಬರಲಿಕ್ಕೆ ಮನಸ್ಸಾಗಲಿಲ್ಲ, ಅಷ್ಟು ಅದ್ಭುತವಾಗಿತ್ತು. ನಾವು ಸುಮಾರು ಒಂದು 30 ನಿಮಿಷಕ್ಕಿಂತ ಜಾಸ್ತಿನೇ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಮಕ್ಕಳು ಕೂಡ ಇದರಿಂದ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಸಿಕ್ಕಾಬಟ್ಟೆ ಹತ್ರದಿಂದ ನೋಡಿದ್ರಿಂದ ಸಿಕ್ಕಾಬಟ್ಟೆ ಖುಷಿಪಟ್ಟು ಕೆಳಗಡೆ ಕೂಡ ಇಳೀಲಿಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಸುಮಾರು 30 ನಿಮಿಷಕ್ಕೂ ಅಧಿಕ ಸಮಯ ಅಲ್ಲಿದ್ವಿ. ಅಲ್ಲಿಂದ ಆಮೇಲೆ ನಿಧಾನವಾಗಿ ಕೆಳಗಡೆ ಹೋದ್ವಿ. ಸೊ ಅಲ್ಲಿ 1 o'clockಗೆ ನಮಗೆ ಪ್ರಸಾದ ಕೂಡ ಇದೆ ಅಂತ ಹೇಳಿದ್ರು. ಬಟ್ ನಮ್ಗೆ 12 ಗಂಟೆಗೆಲ್ಲ ನಮಗೆ ದರ್ಶನ ಎಲ್ಲ ಮುಗಿದೋಗಿತ್ತು. ಸೊ ಇನ್ನೂ 1 hour ನಮಗೆ ವೆಯ್ಟ್ ಮಾಡೋಕ್ಕೆ ಅಷ್ಟು ಟೈಮ್ ಸಾಕಾಗಿರಲಿಲ್ಲ. 1 hour ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಕೆಲವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಸೊ ನಾವು ಕೆಳಗಡೆ ಇಳಿದು ಬರ್ತೀವಿ. ಬಂದು ಮಿಕ್ಕಿದಂಥ ಕಡೆ ಎಲ್ಲ ಹೋಗಿ ಪ್ಲೇಸಸ್ ಎಲ್ಲ ಆ ಕಡೆ ಈ ಕಡೆ ದೇವಸ್ಥಾನ ಎಲ್ಲ ಇತ್ತು. ಸೊ ಎಲ್ಲ ನೋಡಿಕೊಂಡು ಸೊ ಫೈನಲ್ ಆಗಿ ಹೊರಡೋಣ ಅಂತ ಹೇಳಿ ಬಂದ್ವಿ. ಓಕೆ, ಸೊ ಆವಾಗಲೇ ನಾವು ಅಲ್ಲಿಂದ ಬರಬೇಕಿತ್ತು. ಯಾಕೆಂದರೆ ನಾವು ಮನೇನ ಶಿಫ್ಟ್ ಮಾಡಬೇಕಾಗಿದ್ದರಿಂದ ಸೊ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ವಿ. ಸೊ ಅರ್ಲಿ ಮಾರ್ನಿಂಗ್ 4 o'clockಗೆಲ್ಲ ನಾವು ಹೊಸ ಮನೆಗೆ ಬಂದು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಆಲೋಗಿಸ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸ್ಕೊಂಡ್ವಿ. ಸೊ ನಾನು, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಕಾರ್ತಿಕ್ ಮಾತ್ರ ಬಂದಿದ್ದು. ಮಕ್ಕಳೆಲ್ಲ ಸೊ 4 ಗಂಟೆ ಆಗಿದ್ದರಿಂದ ನಿದ್ದೆ ಮಾಡ್ತಾಯಿದ್ರು. ಸೊ ಕೊನೆಗೂ ಒಂದು 7 o'clockವರೆಗೂ ಅಲ್ಲಿದ್ದು ಸೊ ಶಿಫ್ಟಿಂಗ್ ಅವರೆಲ್ಲ ಬಂದಿದ್ದರು. ಸೊ ಹಾಗಾಗಿ ನಾವು ಅಲ್ಲಿ ಹಳೆ ಮನೆ ಹತ್ರ ಹೋದ್ವಿ. ಸೊ ಅವತ್ತೇ ನಮ್ಮ ಹಸ್ಬೆಂಡು ಸ್ವಲ್ಪ ಅವ್ರದ್ದು ಫ್ಯಾಕ್ಟ್ರಿದು ಕೂಡ ಸ್ವಲ್ಪ ಆಲ್ಟ್ರೇಷನ್ ಇತ್ತು. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಿಮ್ಮಿಂಗ್ ಪೂಲ್ಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರು. ಸೊ ಅವರಂತೂ ಸಿಕ್ಕಾಬಟ್ಟೆ ವೆಯ್ಟಿಂಗಲ್ಲಿದ್ದರು, ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು, ಮಾಲ್ಗೆ ಹೋಗಬೇಕು ಅಂತ ಹೇಳಿ. ಸೊ ಅಲ್ಲಿ ಸ್ವಲ್ಪ ಟೈಮ್ ಮಾಡಿಕೊಂಡು ಸ್ವಲ್ಪ ಮಕ್ಕಳೆಲ್ಲ ಟಯರ್ಡ್ ಆಗಿದ್ದಾರೆ ಅಂತ ಹೇಳಿ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಕರ್ಕೊಂಡೋದ್ರು. ಸೊ ಮನೆಯಲ್ಲಿ ನಾನು ಸ್ವಲ್ಪ ಜೋಡಿಸ್ಕೊಳ್ಳೋ ಕೆಲಸ ಎಲ್ಲ ಇತ್ತು. ನೋಡಿ ಅವ್ರು ಎಂಜಾಯ್ ಮಾಡಿರೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಬೈಲು ಸುಂದರ ನೀರು ಕುಡಿತಾನೆ. ಸುಂದರ ಕಾರ್ತಿ ಹಿಡ್ಕೊಳ್ಳೋಣ, ಖುಷಿ ಹಿಡ್ಕೊಳ್ಳೋಣ ಬಿಡೋಣ. ಹಾಂ ಮಾಡ್ತೀವಿ. ಯಾಕೆ ಅವ್ನು ನಡೆಸ್ತಾ ಇದ್ದೀಯ ಹೆಚ್ಚಿನ ಕಾರ್ತಿ ಹಿಡ್ಕೊಳ್ಳೋಣ? ಯಾಕವ? ಆಯ್ತು ಆಡು, ಏನಾಗಲ್ಲ ಆಡು. ಆಯ್ತು
ಮೇಲೆ ತಳ್ಳು ಹೇಳ್ತೀನಿ ನನ್ನ ಮಗನ. ಹೌದಾ, ಅದಕ್ಕೆ ಎಲ್ಲ ತಗೋತಾನೆ ನೀನು ಹೋಗ್ತಾರ. ಅಮ್ಮ, ಆ ಸಣ್ಣ ಪಾಪಗಿರೋ ಅಷ್ಟು ಧೈರ್ಯ ನಿಂಗಿಲ್ವಲ್ಲ ಮರ, ಕಾಸ ನಿಲ್ಲಿಸಿ ಅವಾಗಿ. ಆ ಪಾಪುನೇ ಎಷ್ಟೇ ಚೆನ್ನಾಗಿ ಆಟಾಡ್ತಾನೆ. ಮದ್ದಿಕ್ಕೋದು ಹೋಗಮ್ಮ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇದು ಥರ್ಸ್ಡೇ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಮಕ್ಕಳೆಲ್ಲ ನಾವೆಲ್ಲ ಪೂಜೆನ ಮುಗಿಸ್ಕೊಂಡು ನಾವು ಉಪವಾಸ ಇದ್ದಿದ್ದರಿಂದ ಸೊ ಗುರುವಾರ ಸೊ ಸಂಜೆ ಕಾಮಧೇನು ಕ್ಷೇತ್ರಕ್ಕೆ ಹೋಗೋಣ, ಹಾಗೆ ಸಾಯಿಬಾಬಾ ಟೆಂಪಲ್ ಕೂಡ ನೋಡ್ಕೊಂಡು ಬರೋಣ ಅಂತ ಎಲ್ಲರೂ ರೆಡಿಯಾಗಿದ್ದೀವಿ. ಇವ್ರು ನಮ್ಮಮ್ಮ ನೋಡಿರ್ತೀರ ನನ್ನ ಹಳೆ ವ್ಲಾಗ್ಸ್ಗಳಲ್ಲಿ. ಸೊ ಮಕ್ಕಳು ಕಾರ್ತಿಕ್ ಖುಷಿಗೆಲ್ಲ ಮನೆ ಶಿಫ್ಟಿಂಗಲ್ಲಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು ಪಾಪ. ಅವರಿಬ್ಬರು ಮತ್ತು ನಮ್ಮ ಅಣ್ಣ ಇಲ್ಲಾನೆ ನನಗೂ ನಮ್ಮ ಹಸ್ಬೆಂಡ್ಗೆ ತುಂಬ ಕಷ್ಟ ಆಗಿಬಿಡ್ತಿತ್ತು. ಆ್ಯಕ್ಚುಲಿ ಪಾಪ ನಾನು ಅವ್ರಿಗೆ ಒಂದೇ ಮಾತು ಶಿಫ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ದು. ಕ್ರಿಕೆಟ್ ಮ್ಯಾಚ್ ಇತ್ತು, ಅದೆಲ್ಲ ಬಿಟ್ಟು ನಾವು ಹೋಗಲ್ಲ, ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಬರ್ತೀವಿ ಅಂತ ಇವರಿಬ್ಬರು ನಮ್ಮ ಅಣ್ಣ ಎಲ್ಲ ಬಂದಿದ್ದಾರೆ. ಸೊ ತುಂಬ ಖುಷಿಯಾಯಿತು, ಸಖತ್ ಹೆಲ್ಪ್ ಮಾಡಿದ್ರು, ಟಯರ್ಡ್ ಕೂಡ ಆಗಿದ್ರು. ಸೊ ಹಾಗೆ ಟೆಂಪಲ್ಗೆ ಹೋಗಿ ಬರೋಣ. ಹಾಯ್ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಚ್ಚು ಕಡಿಮೆ ನಾನು ಕರೆಕ್ಟಾಗಿ ವೀಡಿಯೋಸ್ ಹಾಕಿ ಆಲ್ಮೋಸ್ಟ್ 3 to 4 ಮಂತ್ಸೇ ಆಗೋಗಿತ್ತು. ಸೊ ಇವಾಗ ಒಂದು ಡೈಲಿ ವ್ಲಾಗ್ನ ಮಾಡೋಣ ಅಂತ. ಸೊ ಒಂದು 15 ಡೇಸ್ ಆಗಿತ್ತು. ಸೊ ಊರಿಂದ ಎಲ್ಲರೂ ಬಂದಿದ್ವಿ, ಮಕ್ಕಳು, ಅಣ್ಣ ಮಕ್ಕಳು, ಅಮ್ಮ ಅಪ್ಪ ಎಲ್ಲ ಇದ್ದರು. ಸೊ ಅಪ್ಪ ನೆನ್ನೆ ಊರಿಗೆ ಹೋಗಿದ್ದಾರೆ, ಅಣ್ಣ ಕೂಡ ಡ್ಯೂಟಿ ಮೇಲೆ ಹೋದ. ಸೊ ಇವಾಗ ಅಮ್ಮ, ನಾನು, ಹುಡುಗರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಬ್ಯಾಂಗ್ಳೂರಲ್ಲಿದ್ದರೆ ಕಾಮಧೇನು ಕ್ಷೇತ್ರಕ್ಕೆ ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ಹುಡುಗರು ಆ್ಯಕ್ಚುಲಿ ಲಾಸ್ಟ್ ವೀಕ್ ಹೋಗಿ ನೋಡ್ಕೊಂಡು ಬಂದಿದ್ದಾರೆ, ನಾನು ಹೋಗಿರಲಿಲ್ಲ. ಸೊ ಈ ವೀಕ್ ನಾನು ಅಮ್ಮ ಹೋಗ್ತಾ ಇದ್ದೀವಿ. ಅಮ್ಮ ನಾನು ಮಿಸ್ ಆಗಿದ್ವಿ ಲಾಸ್ಟ್ ವೀಕು. ಸೊ ಆಲ್ಮೋಸ್ಟ್ ಇವರೆಲ್ಲ ಈ ಬೇಸಿಗೆ ರಜನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಮನೆ ಶಿಫ್ಟಿಂಗ್ ಇದ್ದಿದ್ದರಿಂದ ಆಲ್ರೆಡಿ ನಿಮ್ಗೆ ಹೋಮ್ ಟೂರ್ ಹಾಕಿದ್ದೆ. ಮನೆ ಶಿಫ್ಟಿಂಗಿಂದ ತುಂಬಾ ಕೆಲಸಗಳಿತ್ತು. ಸೊ ನಾನು ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಇವರೆಲ್ಲ ಸ್ವಿಮ್ಮಿಂಗ್ ಪೂಲ್ ಕೂಡ ಹೋಗಿ ಬಂದಿದ್ದಾರೆ, ರಾಘವೇಂದ್ರ ಸ್ವಾಮಿ ಕಾಮಧೇನು ಟೆಂಪಲ್ಗೆ ಹೋಗಿದ್ದಾರೆ. ಸೊ ಎಲ್ಲ ಕಡೆ ಹೋಗಿ ಬಂದರು. ಹಂಗೆ ಈ ರಜನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಊರಿಂದ ಬರ್ತಾ ಹಾಗೆ ಬಿದನಗೆರೆ ಕ್ಷೇತ್ರ, ಆಂಜನೇಯ ಸ್ವಾಮಿ ಪುಣ್ಯಕ್ಷೇತ್ರಕ್ಕೆ ಹೋಗ್ಬಿಟ್ಟೆಲ್ಲ ಬಂದ್ವಿ. ಸೊ ಇವತ್ತು ನೋಡೋಣ. ಸೊ ಇವತ್ತು ಅಲ್ಲಿ ಟೆಂಪಲ್ಗೆ ಹೋಗ್ತಿದ್ದೀವಿ, ಅದು ಕೂಡ ನೋಡ್ಕೊಂಬರ್ತೀವಿ. ಸೊ ಇವತ್ತಿನ ವ್ಲಾಗು ಹೇಗೆ ಹೋಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ನಮ್ಮ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ, ನಮ್ಮ ಪೂಜೆ ಎಲ್ಲ ಆಗಿದೆ. ಸೊ ದುಡ್ಡೇನು ಪರ್ಸಿಗೆ ಇಟ್ಕೊತಿದ್ದಾರೆ, ಕೊಡಿ ಅಂದರೆ ಕೊಡ್ತಾ ಇಲ್ಲ, ಹಾಗೆ ಜೇಬಲ್ಲಿ ಇಟ್ಕೊಂಡ್ಬಿಟ್ರು. ಸೊ ಅಲ್ಲಿಂದ ನಾವು ಬಂದ್ವಿ. ನೋಡಿ ಇಲ್ಲಿ ಬಂದು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಫಸ್ಟ್ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಸೊ ಸ್ಲೋ ಮೂವಿಂಗಲ್ಲಿ ಹೋಗ್ತಾಯಿದ್ರು ಜನ. ಸೊ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ವಿ. ಸೊ ಅಟ್ ಲಾಸ್ಟ್ ಒಳಗಡೆ ಬಂದ್ವಿ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಸೊ ಪರವಾಗಿಲ್ಲ, ಜನ ಇದ್ರೂ ದೇವ್ರನ್ನ ನಿಧ. ದೇವ್ರಿಗೆ ತುಪ್ಪದ ಬತ್ತಿಯ ಆರತಿನ ಮಾಡಿ ಸೊ ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆನೇ ಹಾಕಿ ಆಚೆ ಕಡೆ ಬಂದ್ವಿ. ಸೊ ಇದು ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತಲ್ವ. ಸೊ ಇಲ್ಲಿ ಬಂದು ದೇವ್ರ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅನ್ನಪ್ರಸಾದಕ್ಕೆ ಅಂತ ಹೋದ್ವಿ. ಬಟ್ ನಾವು ಆಚೆ ಬರೋದ್ರೊಳಗಡೆ ಅದು ಅದೃಷ್ಟವಾದ ನಮಗೆ ಪ್ರಸಾದ ಸಿಗಲಿಲ್ಲ, ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ಇಲ್ಲಿಂದ ನಾವು ಇವಾಗ ಹೊರಡ್ತಾ ಇದ್ದೀವಿ ಕಾಮಧೇನು ಕ್ಷೇತ್ರಕ್ಕೆ ಹೋಗೋಣ ಅಂತ ಹೇಳಿ. ಸೊ ನೋಡಿ ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿಂದ ನೆಕ್ಸ್ಟು ಕಾಮಧೇನು ಕ್ಷೇತ್ರಕ್ಕೆ ಹೋಗ್ತೀವಿ.
ಸಾಯಿಬಾಬಾ ಟೆಂಪಲಿಂದ ಬಂದ್ವಿ. ಸೊ ಇಲ್ಲಿ ಕಾಮಧೇನು ಕ್ಷೇತ್ರ ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ಬಂದ್ವಿ. ಸೊ ಇಲ್ಲೂ ಕೂಡ ತುಂಬ ಅಂದರೆ ತುಂಬ ರಶ್ ಇತ್ತು. ಆದರೂ ಪರವಾಗಿಲ್ಲ, ಸ್ವಲ್ಪ ದರ್ಶನ ಮಾಡಿಕೊಂಡೇ ಹೋಗೋಣ ಅಂತ ಹೇಳಿ ತುಪ್ಪದ ಆರತಿ ಎಲ್ಲ ಮಾಡಿ ದೇವರಿಗೆ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಬಂದ್ವಿ ಆಚೆ. ಸೊ ಹಾಗೆಯೇ ಒಳಗಡೆ ಎಲ್ಲ ಹೋಗಿ ಒಳಗಡೆ ಎಲ್ಲ ನೋಡಿಕೊಂಡು ಪ್ರದಕ್ಷಿಣೆ ಹಾಕಿ ಬೃಂದಾವನ ಸೊ ಆಚೆ ಬಂದ್ವಿ, ಪ್ರಸಾದ ಇರಲಿಲ್ಲ. ಸೊ ಮಕ್ಕಳೆಲ್ಲ ಏನಾದರೂ ಬೇಕು ತಿನ್ನಲಿಕ್ಕೆ ಅಂತ ಕೇಳ್ತಾಯಿದ್ರು. ಸೊ ಮಸಾಲೆ ಪುರಿ ಪಾನಿಪುರಿನ ತಿಂದ್ಕೊಂಡು ಹಾಗೆ ಅಲ್ಲಿ ಹಳ್ಳಿ ಕಡೆಯಿಂದ ಬರುವಂಥ ತರಕಾರಿ ಸೊಪ್ಪೆಲ್ಲ ಇತ್ತು ಫ್ರೆಶ್ ಆಗಿ. ಸ್ವಲ್ಪ ಎಷ್ಟು ಬೇಕಷ್ಟು ತರಕಾರಿ ತೊಗೊಂಡು ಬಂದ್ವಿ.